ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಸದಾ ಸ್ತುತಿಗಳಲ್ಲಿ ವಾಸ ಮಾಡುವವರಾಗಿದ್ದಾರೆ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಸದಾ ಸ್ತುತಿಗಳಲ್ಲಿ, ಅಂದರೆ ದೇವರ ಲೋಕದಲ್ಲಿ, ದೇವರು ಇರುವಂಥ ಸ್ಥಳದಲ್ಲಿ, ಅಲ್ಲಿ ದೇವದೂತರುಗಳು, ಸೆರಾಫಿರುಗಳು, ಕೆರೂಬಿರುಗಳು ಎಲ್ಲರೂ ಆ ದೇವರನ್ನು ಪರಿಶುದ್ಧರು 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 ಎಂಬುದಾಗಿ ನಿತ್ಯವೂ ಸ್ತುತಿಸುವವರಾಗಿದ್ದಾರೆ. ಆದರೆ ದೇವರು ನಮ್ಮ ಸ್ತುತಿಗಳನ್ನು ಕೇಳುವವರಾಗಿದ್ದಾರೆ. ನಮ್ಮ ಸ್ತುತಿಗಳನ್ನು ಕೇಳೋರು ಅತಿ ಆಸೆಯಿಂದ ದೇವರು ಕಾದಿದ್ದಾರೆ. ಪ್ರಿಯರೇ, ಕೀರ್ತನೆ 115 ವಾಕ್ಯ 17ರಲ್ಲಿ ದೇವರ ವಾಕ್ಯ ಹೀಗಿದೆ: ಸ್ತುತಿಸುವುದಿಲ್ಲ ಸತ್ತವರಾರು, ಕೀರ್ತಿಸರು ಪಾತಾಳಕ್ಕಿಳಿದವರು. ಹೌದು ಪ್ರಿಯರೇ, ಸತ್ತು ಹೋದವರು ಯಾರು ದೇವರನ್ನು ಸ್ತುತಿ ಮಾಡಲು ಸಾಧ್ಯವಿಲ್ಲ. ನಾವು ಜೀವಂತವಾಗಿದ್ದೇವೆ, ದೇವರ ಸನ್ನಿಧಿಯಲ್ಲಿದ್ದೇವೆ, ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ದೇವರ ಸ್ತುತಿಗೆ ಪಾತ್ರರಾಗಿದ್ದೇವೆ. ಪ್ರಿಯರೇ, ನಮ್ಮ ಸ್ತುತಿಗಳನ್ನ ಕೇಳುವಲು ಹಂಬಲಿಸುವ ದೇವರಿಗೆ ನಾವು ಸಂತೋಷವನ್ನು ಕೊಡುವವರಾಗಿದ್ದೇವೆ. ಪ್ರಿಯರೇ, ಜೀವ ಕೊಟ್ಟಂಥ ದೇವರಿಗೆ ನಮ್ಮಿಂದ ಏನು ಕೊಡಲು ಸಾಧ್ಯವಿಲ್ಲ. ಪ್ರಿಯರೇ, ಏನು ಕೊಡಲು ಸಾಧ್ಯವಿಲ್ಲ. ನಾವು ಕೊಡಲು ಆಗುವುದು, ನಮಗಾಗುವಂಥದ್ದು ಬರೀ ಸ್ತುತಿಗಳು ಮಾತ್ರ. ಸ್ತುತಿಯಲ್ಲಿ ವಾಸ ಮಾಡುವ ದೇವರಿಗೆ ಸ್ತುತಿಗಳನ್ನು ಮಾತ್ರ ನಮ್ಮಿಂದ ಕೊಡಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಆದ್ದರಿಂದ ಆ ದೇವರನ್ನು ನಾವು ಸ್ತುತಿಸಬೇಕು, ಅವರನ್ನು ಆರಾಧಿಸಬೇಕು, ಅವರನ್ನು ಮಹಿಮೆ ಪಡಿಸಬೇಕಾಗಿದೆ. ಕೀರ್ತನೆ 69 ವಾಕ್ಯ 30-31ರಲ್ಲಿ ದೇವರ ವಾಕ್ಯ ಹೀಗೆ ಇದೆ: ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ದೇವರ ಶ್ರೀನಾಮವನ್ನು ಸಂಕೀರ್ತಿಸುವೆನು, ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು, ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸುವೆನು. ಹೌದು ಪ್ರಿಯರೇ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ದಾವೀದ ಅರಸ ಇದನ್ನು ಹೇಳ್ತಾನೆ: ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು, ಕೃತಜ್ಞತೆಯಿಂದ ಆತನು ಕೊಂಡಾಡುವೆನು. ಸ್ವಾಮಿ ದೇವನಿಗೆ ಇದುವೇ ಸುಪ್ರೀತ ಎಂಬುದಾಗಿ. ಕೊಂಬು ಗೊರಸುಳ್ಳ ಗೂಳಿ ಬಲಿಗಿಂತ ದೇವರಿಗೆ ನಮ್ಮ ಸ್ತುತಿಗಳು ಬೇಕಾಗಿದೆ. ದೇವರಿಗೆ ಬಲಿ ಬೇಕಾಗಿಲ್ಲ, ಎದ್ದ ಬಲಿ ಬೇಕಾಗಿಲ್ಲ, ಕಾಣಿಕೆಗಳು ಬೇಕಾಗಿಲ್ಲ. ದೇವರಿಗೆ ನಮ್ಮ ಸ್ತುತಿ ಬಲಿ ಬೇಕು. ಹೌದು ಪ್ರಿಯರೇ, ಆ ಸ್ತುತಿಗಳನ್ನು ಆತುರದಿಂದ ಕಾಯ್ತಾ ಇದ್ದಾರೆ. ದೇವರು ಸೃಷ್ಟಿ ಮಾಡಿದ ಆಕಾಶ ಭೂಮಿ ಅದು ಪ್ರಕಾಶಿಸುತ್ತಾ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ಮಳೆ ಮೇಘಗಳು ಆ ದೇವರನ್ನು ಸ್ತುತಿ ಮಾಡುತ್ತೇವೆ. ಬೆಟ್ಟ ಗುಡುಗುಗಳು ಮಿಂಚುಗಳು ದೇವರನ್ನು ಸ್ತುತಿ ಮಾಡುತ್ತೇವೆ. ಜಲರಾಶಿಗಳು ದೇವರನ್ನ ಜುಳು ಜುಳು ಎಂದು ಹರಿಯುತ್ತಾ ದೇವರಿಗೆ ಸ್ತುತಿ ಮಾಡುತ್ತವೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ದೇವರಿಗೆ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ತವೆ. ಯಾಕೆಂದರೆ ಕಳೆದ ದಿನದಲ್ಲಿ ಅದಕ್ಕೆ ಕೊಟ್ಟಂಥ ಆಹಾರಕ್ಕಾಗಿ, ಕಳೆದ ದಿನದಲ್ಲಿ ಅದರ ದಾಹವನ್ನು ತೀರಿಸಿದ್ದಕ್ಕಾಗಿ ಆ ಪಕ್ಷಿಗಳು ಕೂಡ ದೇವರನ್ನು ಸ್ತುತಿ ಮಾಡುತ್ತವೆ. ಕಾಡಿನಲ್ಲಿರುವಂಥ ಮೃಗ ಪಕ್ಷಿಗಳು ಅದು ಗರ್ಜಿಸುತ್ತಾ ಕೂಗುತ್ತಾ ದೇವರೇ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಕೂಗುತ್ತವೆ. ಪ್ರಿಯರೇ, ದೇವರು ಸೃಷ್ಟಿ ಮಾಡಿದಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಳ್ಳುತ್ತಾ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತವೆ. ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ, ನಮಗೆ ಜ್ಞಾನ ಇದೆ, ವಿವೇಕ ಇದೆ, ಜ್ಞಾಪಕ ಇದೆ. ನಾವು ದೇವರ ಉಪಕಾರಗಳನ್ನು ಪಡೆದಿದ್ದೇವೆ, ದೇವರ ಕರುಣೆಯನ್ನು ಅನುಭವಿಸಿದ್ದೇವೆ, ದೇವರ ಪ್ರೀತಿಯನ್ನು ಸವಿದಿದ್ದೇವೆ. ಆದರೆ ಪ್ರಿಯರೇ, ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ನಮಗೆ ದೇವರಿಗೆ ಸ್ತುತಿ ಮಾಡಲು ಕೈ ಎತ್ತಲು ನಮಗೆ ನಾಚಿಕೆಯಾಗುತ್ತದೆ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳಲು ನಮಗೆ ನಾಚಿಕೆ ಆಗುತ್ತಿದೆ. ಅಕ್ಕಪಕ್ಕದಲ್ಲಿರುವವರು ಏನಂದುಕೊಳ್ಳುತ್ತಾರೋ, ಇವನು ಹುಚ್ಚನೆಂಬುದಾಗಿ ಭಾವಿಸುತ್ತಾರೋ, ನಾನು ಸ್ತುತಿ ಮಾಡಿದರೆ ಹೋದರೆ ಸರಿಯಾಗಿರ್ತದೆ, ನನಗೆ ನಾಚುವಾಗ ಪಡುವುದು ಬೇಡ ಎಂಬುದಾಗಿ ದೇವರನ್ನು ನೋಡಿ ಸ್ತುತಿ ಮಾಡಲು ನಾಚಿಕೊಳ್ಳುವಾಗ, ಪ್ರಿಯರೇ, ಆ ದೇವರು ಕೂಡ ನಮಗೆ ಮಾಡಬೇಕಾದ ಉಪಕಾರವನ್ನು ಮಾಡುವಾಗ ಅವರು ಕೂಡ ನಾಚಿಕೊಳ್ಳುವಂತಾಗುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ಆ ದೇವರು ಪ್ರತಿದಿನ ನಮ್ಮನ್ನು ಪೋಷಿಸುತ್ತಿದ್ದಾರೆ. ಅವರು ಹೇಳ್ತಾರೆ, ನಿನ್ನ ಮೇಲೆ ನನಗೆ ಕಾಳಜಿ ಇದೆ, ನೀನು ಚಿಂತೆ ಮಾಡಬೇಡ, ನೀನು ಆಲೋಚಿಸಬೇಡ, ನಾನು ಸದಾ ನಿನ್ನೊಂದಿಗಿರುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನಾನು ಮೋಶೆ ಜೊತೆಲಿದ್ದಾಗೆ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಆದರೆ ನಾವು ಸ್ತುತಿಗಳು ಮಾಡಬೇಕಾಗಿದೆ. ಸ್ವರವೆತ್ತಿ ನಾವು ಸ್ತುತಿ ಮಾಡಬೇಕು. ಈ ಗಂಟಲು ಕೊಟ್ಟದ್ದು ದೇವರು, ಈ ಸ್ವರವನ್ನು ಕೊಟ್ಟಿದ್ದು ದೇವರು, ಮಾತನಾಡುವ ಶಕ್ತಿ ಕೊಡೋದು ದೇವರು. ಪ್ರಿಯರೇ, ಇಂದು ಅನೇಕರಿಗೆ ಮಾತನಾಡಲು ಆಗ್ತಾ ಇಲ್ಲ.
ಅನೇಕರು ಮೂಕರಾಗಿದ್ದಾರೆ, ಬಾಯಿ ಮಾತಿನಲ್ಲಿ ಬಾಯಿ ಸನ್ನೆಯಲ್ಲಿ ಮಾತನಾಡ್ತಿದ್ದಾರೆ. ಆದರೆ ದೇವರು ನಮಗೆ ಮಾತನಾಡುವ ಶಕ್ತಿ ಕೊಟ್ಟಿದ್ದಾರೆ, ನಮಗೆ ಆಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದು ದೇವರ ಮುಂದೆ ಆಡುವಂಥ ಆ ಶಕ್ತಿಯನ್ನು ಉಪಯೋಗಿಸದೆ ನಾವು ಜೀವನ ನಡೆಸುತ್ತಿದ್ದೇವೆ ಪ್ರಿಯರೇ. ನಾವು ದೇವರಿಗೆ ಮೋಸ ಮಾಡ್ತಾ ಇದ್ದೇವೆ. ಸ್ತುತಿಗಾಗಿ ಹಂಬಲಿಸುವ ದೇವರಿಗೆ ಸ್ತುತಿ ಮಾಡದೆ, ದೇವರಿಗಾಗಿ ಸ್ವರವೆತ್ತಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ಎಂದು ಹೇಳಲು ನಾಚಿಕೆ ಪಡುತ್ತಾ ಸ್ವರವೆತ್ತಿ ಸ್ತುತಿ ಮಾಡದೆ ಆ ದೇವರಿಗೆ ನಾವು ಮೋಸ ಮಾಡುತ್ತಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಹೌದು ಪ್ರಿಯರೇ, ದೇವರಿಗೆ ನಮ್ಮ ಬಲಿ ಕಾಣಿಕೆಗಳು ಯಾವುದು ಬೇಕಾಗಿಲ್ಲ. ಆ ದೇವರಿಗೆ ಬೇಕಾದ ನಮ್ಮ ಸ್ತುತಿಗಳು ಮಾತ್ರ ಅದೇ ಅವರು ಕಾಣಿಕೆಯಾಗಿ ಸ್ವೀಕರಿಸುವಂಥ ದೇವರಾಗಿದ್ದಾರೆ. ದೇವರನ್ನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಾವು ಅವರನ್ನು ಸ್ತುತಿಸಬೇಕು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಸದಾ ಸ್ತುತಿಗಳಲ್ಲಿ ವಾಸ ಮಾಡುತ್ತಾರೆ ಎಂಬುದಾಗಿ ನಾನು ಹೇಳಿದ್ದೇನೆ. ಹೌದು ಪ್ರಿಯರೇ, ಅಲ್ಲಿ ಕೆರೂಬಿಯರು ಸೆರಾಫಿಯರೆಲ್ಲರೂ ದೇವರ ಮುಂದೆ ಸಾಷ್ಟಾಂಗವೆರಗಿ ಹೊಸ ಗೀತೆಗಳನ್ನು ಹಾಡುತ್ತಾ ದೇವರನ್ನು ಸ್ತುತಿಸಿ ಹೊಗಳುತ್ತಾ ಮಹಿಮೆ ಪಡಿಸುತ್ತಾ ಇರುತ್ತಾರೆ. ಆದರೆ ನಮಗೆ ಬೇಕಾದ ಸ್ಥಳಗಳನ್ನು ದೇವರು ಕೊಟ್ಟಿದ್ದಾರೆ, ಆ ದೇವಾಲಯವನ್ನು ಕೊಟ್ಟಿದ್ದಾರೆ, ಆರಾಧನೆಯ ಸ್ಥಳವನ್ನು ಕೊಟ್ಟಿದ್ದಾರೆ. ಆರಾಧನೆಯಲ್ಲಿ ಕುಳಿತುಕೊಳ್ಳುವ ನಮಗೆ ಸಾಧ್ಯವಾಗದೆ ಆಲಸ್ಯದ ದುಷ್ಟ ಶಕ್ತಿಯ ಬಂಧನಕ್ಕೆ ಒಳಗಾಗಿ ಆ ದೇವರ ಮುಂದೆ ಕುಳಿತು ಸ್ತುತಿ ಮಾಡಲು, ಆರಾಧಿಸಲು ಪ್ರಿಯರೇ ನಾವು ಸೋಮಾರಿಗಳಾಗಿ, ನಾವು ದೇವರಿಂದ ದೂರವಾಗಿ ದೇವರಿಗೆ ವಿರುದ್ಧವಾಗಿ ನಾವು ನಡೆಯುತ್ತಾ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾ ನಾವು ಜೀವಿಸುತ್ತಿದ್ದೇವೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು ತಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ಈಗೋ ನೋಡು, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಎತ್ತ ತಾಯಿಗಿಂತಲೂ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಹೌದು ಪ್ರಿಯರೇ, ಎತ್ತ ತಾಯಿಗಿಂತಲೂ ಮಿಗಿಲಾಗಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುತ್ತಾರೆ. ಒಂದು ತಾಯಿ ತನ್ನ ಮಗನನ್ನು ಒಂದು ವೇಳೆ ಧಿಕ್ಕರಿಸಬಹುದು, ತಿರಸ್ಕರಿಸಬಹುದು, ನೀನು ನನ್ನ ಮಗನಲ್ಲ ಎಂದು ಹೇಳಬಹುದು. ಆದರೆ ಯೇಸು ಸ್ವಾಮಿ ನಾವು ಎಷ್ಟೇ ಪಾಪಿಗಳಾದರೂ, ಎಷ್ಟೇ ಅಯೋಗ್ಯರಾಗಿದ್ದರೂ ನೀನು ನನ್ನ ಮಗ ಎಂಬುದಾಗಿ ಹೇಳ್ತಾರೆ. ಎತ್ತ ತಾಯಿ ನಿನ್ನನ್ನು ಬಿಟ್ಟರೂ ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಕರೆಯುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ತುತಿ ಎಂದರೆ ದೇವರಿಗೆ ಅದೊಂದು ಹೂವಿನ ಮಾಲೆಯಂತೆ, ಅತಿ ಸುಂದರವಾದ ಹೂವಿನ ಮಾಲೆಯಂತೆ. ಆ ಸ್ತುತಿ ಮಾಡುವಾಗ ದೇವರಿಗೆ ಸಂತೋಷವಾಗುತ್ತದೆ. ದೇವ ಲೋಕದಲ್ಲಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲ ದೇವ ಸೇವಕರುಗಳು, ಎಲ್ಲ ಪ್ರೇಷಿತರುಗಳು, ರಕ್ತಸಾಕ್ಷಿಗಳು ಆ ದೇವರನ್ನು ಸ್ತುತಿಸುತ್ತಾ ಇರ್ತಾರೆ ಪ್ರಿಯರೇ. ಆದರೆ ನಮಗೆ ಅನೇಕ ಸಲ ಸಮಯ ಇರ್ತದೆ, ದೇವರನ್ನು ಸ್ತುತಿ ಮಾಡಲು ಸಮಯ ಇರ್ತದೆ. ಆದರೆ ಸ್ತುತಿ ಮಾಡಲು ನಮಗೆ ಮನಸ್ಸಿರುವುದಿಲ್ಲ. ಈ ಮನಸ್ಸಿಲ್ಲದ ಸಮಯದಲ್ಲಿ ನಾವು ಮಾಡಬೇಕಾದ್ದನ್ನು, ದೇವರಿಗೆ ಮನಸ್ಸಿಲ್ಲದೆ ನಮ್ಮ ಮನಸ್ಸನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಡಬೇಕು. ದೇವ, ನಿಮ್ಮನ್ನು ಸ್ತುತಿ ಮಾಡಲು, ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು ನನಗೆ ಒಂದು ಶಕ್ತಿಯನ್ನು ಕೊಡು. ನಮ್ಮ ಹೃದಯದಲ್ಲಿ ಆ ದಾಹವನ್ನು ಉಂಟು ಮಾಡು ಸ್ವಾಮಿ ಎಂದು ಅವರೆಲ್ಲ ನಾವು ಕೇಳಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಸ್ತುತಿಗಳಲ್ಲಿ ವಾಸ ಮಾಡುತ್ತಿದ್ದರೂ ನಮ್ಮನ್ನು ಮಕ್ಕಳನ್ನಾಗಿ ಆರಿಸಿಕೊಂಡ ದೇವರಿಗೆ ನಮ್ಮ ಸ್ತುತಿಗಳನ್ನು ಕೇಳಲು ಅವರಿಗೆ ತುಂಬ ಆಸಕ್ತಿ ಇದೆ. ದೇವರು ಈ ಜಗತ್ತನ್ನು ಉಂಟು ಮಾಡುವ ಮೊದಲೇ, ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಜಗತ್ತು ಸೃಷ್ಟಿಯಾಗುವ ಮೊದಲೇ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆರಿಸಿಕೊಂಡರು. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ಆರಿಸಿಕೊಂಡ ದೇವರು ಅವರ ಸೊಮ್ಮನಿಲ್ಲ. ಯೇಸು ಸ್ವಾಮಿ ನಮಗಾಗಿ ಕೇಳಿದ್ದೆಲ್ಲವನ್ನ ಆ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕೊಡುವಂಥವರಾಗಿದ್ದಾರೆ. ಹೌದು ಪ್ರಿಯರೇ, ನಮ್ಮ ದೇವರು ಶ್ರೀಮಂತರಾಗಿದ್ದಾರೆ. ಚಿನ್ನ, ಬೆಳ್ಳಿ, ಬಂಗಾರ, ವೈಡೂರ್ಯ ಎಲ್ಲ ನಮ್ಮ ದೇವರದ್ದಾಗಿದೆ. ಆದರೆ ಪ್ರಿಯರೇ, ಮನಸ್ಸಿನಿಂದ ವಿಶ್ವಾಸದಿಂದ ಆ ದೇವರನ್ನು ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ, ಆಡುತ್ತಾ, ಕೊಂಡಾಡುತ್ತಾ ಅವರಲ್ಲಿ ನಮ್ಮ ಭಿನ್ನಗಳನ್ನು ಇಡುವುದಾದರೆ ಆ ದೇವರು ನಮ್ಮನ್ನು ಆ ಸಿರಿ ಸಂಪತ್ತಿನಿಂದ ತುಂಬಿಸುವವರಾಗಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಫಿಲಿಪ್ಪರಿಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಎಲ್ಲ ಅಗತ್ಯಗಳನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪೂರೈಸುವರು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಂಥ ಸಮಯದಲ್ಲಿ
ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು, ಅವಮಾನಗಳನ್ನು ಅನುಭವಿಸಿದರು, ಅನೇಕ ರೀತಿಯ ನೋವುಗಳನ್ನು ಸಹಿಸಿದರು, ಯೇಸು ಅನೇಕವಾದ ಹಿಂಸೆಗಳನ್ನು ಅನುಭವಿಸಿದರು. ಕಡೆಗೆ ಶಿಲುಬೆಯನ್ನು ಹೊತ್ತು ಆ ಕಲ್ವಾರಿ ಬೆಟ್ಟವನ್ನು ಹತ್ತಿದರು. ಇಷ್ಟೆಲ್ಲ ಆದರೂ ಕಡೆಯಲ್ಲಿ ತಮ್ಮ ಪ್ರಾಣವನ್ನೇ ನಮಗಾಗಿ ಅರ್ಪಿಸಿದರು. ಪ್ರಿಯರೇ, ತಮ್ಮ ಪ್ರಾಣವನ್ನು ಅರ್ಪಿಸಿದರೂ ಕೂಡ ಇಂದು ಕೂಡ ಅದೇ ಯೇಸು ಸ್ವಾಮಿ ನಮಗಾಗಿ ದುಃಖ ಪಡುವವರಾಗಿದ್ದಾರೆ. ಯಾಕೆಂದರೆ ನಮ್ಮ ಮುಖ ಸೋತು ಹೋಗಿ, ನಮ್ಮ ಮುಖ ವರ್ಣಿಸಲಾಗದ ರೀತಿಯಲ್ಲಿ, ಬಣ್ಣಿಸಲಾಗದಂಥ ರೀತಿಯಲ್ಲಿ ಅದು ಸೊರಗಿ ಹೋಗಿದೆ. ದೇವರನ್ನು ನೋಡಲಾಗದಂಥ ರೀತಿಯಲ್ಲಿ ಅದು ಸೊರಗಿ ಹೋಗಿದೆ. ಪ್ರಿಯರೇ, ಆ ದೇವರನ್ನು ನಾವು ನೋಡಬೇಕಾಗಿದೆ. ಯೂದ ಇಸ್ಕರಿಯೋತ ಪಾಪ ಮಾಡಿದ, ಆದರೆ ಆ ಯೂದ ಇಸ್ಕರಿಯೋತ ದೇವರನ್ನು ಮುಖಾಮುಖಿಯಾಗಿ ಸಂಧಿಸಲು ಸಮಯವಿದ್ದರೂ ಆ ಯೂದ ಇಸ್ಕರಿಯೋತ ದೇವರನ್ನು ನೋಡಲು ಆಗಲಿಲ್ಲ. ತಾನು ಮಾಡಿದ ಪಾಪದ ಕಾರಣ ಯೂದ ಇಸ್ಕರಿಯೋತ ದೇವರನ್ನು ನೋಡಲಿಲ್ಲ, ಯೇಸು ಸ್ವಾಮಿಯನ್ನು ನೋಡಲಿಲ್ಲ. ಯೇಸು ಸಂತ ಕ್ಯಾಟ್ರಿನರ ಮುಖಾಂತರ ಹೇಳ್ತಾರೆ, ಯೂದ ಇಸ್ಕರಿಯೋತ ನನ್ನ ಮುಖವನ್ನು ಮುಖಾಮುಖಿಯಾಗಿ ನೋಡಿದ್ದೇ ಆಗಿದ್ದರೆ ಅವನ ಪಾಪಗಳು ಕ್ಷಮಿಸಲ್ಪಡುತ್ತಿದ್ದು ಎಂಬುದಾಗಿ. ಹೌದು ಪ್ರಿಯರೇ, ಈ ಲೋಕದಲ್ಲಿರುವಂಥ ಎಲ್ಲರ ಪಾಪಗಳನ್ನು ಕ್ಷಮಿಸಿದ ದೇವರು ಯೂದ ಇಸ್ಕರಿಯೋತನ ಪಾಪಗಳನ್ನು ಕ್ಷಮಿಸದೆ ಬಿಟ್ಟರು. ಅವನು ಆತ್ಮಹತ್ಯೆ ಮಾಡಿಕೊಂಡ. ದೇವರು ಒಂದು ವೇಳೆ ಆ ದೇವರನ್ನು ಮುಖಾಮುಖಿಯಾಗಿ ಸಂಧಿಸಿದ್ದರೆ, ನೋಡಿದ್ದರೆ, ಆ ದೇವರ ಕರುಣೆ, ಆ ದೇವರ ಕೃಪೆ ಅವನ ಮೇಲೆ ಇಳಿದು ಬಂದಿದ್ದರೆ, ಪ್ರಿಯರೇ, ಒಂದು ವೇಳೆ ಅವನು ಖಂಡಿತವಾಗಿಯೂ ಆ ಪಾಪ ಕ್ಷಮೆಗೆ ಅರ್ಹನಾಗುತ್ತಿದ್ದ. ಪ್ರೈಸ್ ದ ಲಾರ್ಡ್. ಆದರೆ ಪ್ರಿಯರೇ, ಪೇತ್ರ 3 ಬಾರಿ ದೇವರನ್ನು ನಿರಾಕರಿಸಿದ, ಯೇಸು ಸ್ವಾಮಿಯನ್ನು ನಿರಾಕರಿಸಿದ. ಅವರು ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳಿದ. ಆದರೂ ಕೂಡ ಅವನು ಗೋಡೆಯ ಪಕ್ಕದಲ್ಲಿ ನಿಂತುಕೊಂಡು ಯೇಸು ಸ್ವಾಮಿ ಆ ಯಾತನೆಗಳನ್ನು ಅನುಭವಿಸುವಾಗ ದುಃಖದ ರೀತಿಯಲ್ಲಿ, ಆ ದುಃಖದ ಕಣ್ಣುಗಳಿಂದ, ಆ ಕಣ್ಣೀರಿನಿಂದ ಯೇಸು ಸ್ವಾಮಿಯನ್ನು ನೋಡಿದ. ಹೌದು ಪ್ರಿಯರೇ, ಯೇಸು ಸ್ವಾಮಿಯನ್ನು ನೋಡಿದಾಗ ಯೇಸು ಸ್ವಾಮಿ ಅವನ ಎಲ್ಲ ಪಾಪಗಳನ್ನು ಮರೆತು ಬಿಟ್ಟರು. ಯಾಕೆಂದರೆ ಅವನು ದುಃಖದಿಂದ ಪಶ್ಚಾತ್ತಾಪ ಪಡುತ್ತಾ ಆ ದೇವರ ಮುಖಗಳನ್ನು ನೋಡಿದ. ಆ ದೇವರ ಮುಖವನ್ನು ನೋಡಿದಾಗ ಅವನಿಗೆ ಒಂದು ಕರುಣೆ ಆ ಕಣ್ಣುಗಳ ಮುಖಾಂತರ ಇಳಿದು ಬಂತು. ಪ್ರಿಯರೇ, ಇಂದು ನಾವು ಕೂಡ ಆ ದೇವರನ್ನು ನೋಡದೆ ಮರೆಯಾಗಿರುವ ವೇಳೆಯಲ್ಲಿ ಆ ದೇವರನ್ನು ಹುಡುಕಿ ಆ ದೇವರೊಂದಿಗೆ ಮಾತನಾಡುತ್ತಾ ಅವರ ಕಣ್ಣುಗಳನ್ನು ಈಕ್ಷಿಸುತ್ತಾ ಅವರಲ್ಲಿ ನಾವು ಕ್ಷಮೆ ಯಾಚಿಸುವುದಾದರೆ ಆ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಪ್ರಿಯರೇ, ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಕೊಡುತ್ತಾರೆ. ನಮ್ಮ ಜೀವನದಲ್ಲಿರುವ ತಡೆಗಳನ್ನು ಒಡೆದು ಹಾಕುತ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ತಡೆಗಳಿವೆ. ನಾವು ಹೇಳ್ತೇವೆ, ಅನೇಕರು ಮಾಟ ಮಂತ್ರ ಮಾಡಿದ್ದಾರೆ, ಅನೇಕರು ಯಾವುದೋ ಕಟ್ಟು ಶೂನ್ಯಗಳಿಂದ ನಮಗೆ ಅದನ್ನು ಬಿಟ್ಟಿದ್ದಾರೆ, ನಮಗೆ ಆ ಬದಲಾವಣೆ ಆಗ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಸುಧಾರಣೆ ಆಗ್ತಿಲ್ಲ. ಹೌದು ಪ್ರಿಯರೇ, ಈ ಕಟ್ಟುಗಳೆಲ್ಲ ಒಡೆಯಬೇಕಾದರೆ ದೇವರಲ್ಲಿ ಸದಾ ಸ್ತುತಿಸುತ್ತಾ ಆ ದೇವರ ಪ್ರೀತಿಯಲ್ಲಿ ತಲ್ಲೀನರಾಗಬೇಕು. ಆ ದೇವರ ಪ್ರೀತಿಯನ್ನು ನಾವು ಸವಿದು ನೋಡಬೇಕು, ಅನುಭವಿಸಬೇಕು ಪ್ರಿಯರೇ. ಆಗ ಮಾತ್ರ ಆ ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅನುಭವಿಸಲು ನಮ್ಮಿಂದ ಸಾಧ್ಯವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಅನೇಕ ಪಾಪಿಗಳು ಆ ಪಾಪಗಳನ್ನು ಮಾಡುತ್ತಾ ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ. ಆ ವ್ಯಭಿಚಾರಿ ಮಹಿಳೆ ದೇವರ ಮುಂದಿಗೆ, ಯೇಸುವಿನ ಮುಂದಿಗೆ ಓಡಿ ಬಂದಾಗ, ಅವರ ಮುಂದೆ ಕುಳಿತು ಅವರು ಕಣ್ಣೀರಿಡ್ತಾ ಇರುವಾಗ ದೇವರು ಅವಳನ್ನು ನೋಡಿದರು. ಅಲ್ಲಿದ್ದವರಿಗೆ ಹೇಳಿದರು, ಇವಳ ಮೇಲೆ ಕಲ್ಲೆಸೆಯಬೇಕಾದರೆ ಇಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಮೊದಲ ಕಲ್ಲನ್ನು ಅವಳ ಮೇಲೆ ಎಸೆಯಿರಿ ಎಂಬುದಾಗಿ ಹೇಳಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪಾಪಿಗಳೇ ಎಂಬುದಾಗಿ ಅವರೆಲ್ಲರೂ ಅರಿತುಕೊಂಡರು. ಕೈಯಲ್ಲಿದ್ದ ಕಲ್ಲುಗಳನ್ನು ಕೆಳಗೆ ಎಸೆದು ಅವರು ಮುಂದೆ ಹೋದರು. ಯೇಸು ಸ್ವಾಮಿ ಕೇಳಿದರು, ಮಗಳೇ, ಅಮ್ಮ, ನೀನು ಪಾಪ, ನಿನಗೆ ಯಾರೂ ಶಿಕ್ಷೆ ಮಾಡಿಲ್ವಾ? ನಿನ್ನನ್ನು ಯಾರೂ ಹೊಡಿಲಿಲ್ವಾ? ನಾನು ಕೂಡ ಹೊಡೆಯಲ್ಲ ಅಮ್ಮ, ನೀನು ಹೋಗು. ಆದರೆ ಮತ್ತೆ ಈ ಪಾಪವನ್ನು ಮಾಡಬೇಡ, ಈ ಪಾಪವನ್ನು ಮಾಡಬೇಡ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳಿದರು. ಅವಳು ಅದನ್ನು ಅರಿತುಕೊಂಡಳು. ಆ ಯೇಸುವಿನ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಪಾಪಗಳನ್ನೆಲ್ಲ ಆ ದೇವರ ಮುಂದೆ ಒಪ್ಪಿಕೊಂಡಳು. ಪಾಪದಿಂದ ಬಿಡುಗಡೆಯಾಗಿ ಆ ಪಾಪದಿಂದ ಯೇಸುವಿನ ಮುಂದೆ ಹೋಗಲು ಅವಳು ಶಕ್ತಳಾದಳು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಕೂಡ ಅನೇಕ ಪಾಪಗಳನ್ನು ನಮ್ಮ ಕಣ್ಣುಗಳಿಂದ, ಕಿವಿಗಳಿಂದ, ನಾಲಿಗೆಯಿಂದ, ಬಾಯಿಯಿಂದ, ಕೈಗಳಿಂದ ಅನೇಕ ಪಾಪಗಳನ್ನು ಮಾಡ್ತಾ ನಾವು ಪಾಪಿಗಳಾಗಿದ್ದೇವೆ. ಆದರೆ ಆ ಪಾಪಕ್ಕೆ ನಿಜವಾದ ಪಶ್ಚಾತ್ತಾಪವನ್ನು ಪಡಬೇಕು. ನಾವು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಯೇಸು ಸ್ವಾಮಿ ಕಲ್ವಾರಿಯಲ್ಲಿ ಶಿಲುಬೆ ಹೊತ್ತರು. ಯೇಸು ಸ್ವಾಮಿ ಅನೇಕ ಚಾಟಿಯೇಟನ್ನು ಅನುಭವಿಸಿದರು ಎಂಬುದಾಗಿ ಅಳುವುದಲ್ಲ.
ಬದಲಾಗಿ ನಮ್ಮ ಸ್ವಂತ ಪಾಪಗಳಿಗಾಗಿ ಕಣ್ಣೀರು ಸುರಿಸಿ ಯೇಸುವನ್ನು ನೋಡುತ್ತಾ ಆ ಯೇಸುವಿನಲ್ಲಿ ದುಃಖದಿಂದ ಪ್ರಾರ್ಥಿಸುತ್ತಾ ನಾವು ಪಶ್ಚಾತ್ತಾಪ ಪಡುವುದಾದರೆ ಆ ಕ್ಷಣದಲ್ಲೇ ಪ್ರಭು ಯೇಸು ಸ್ವಾಮಿ ನಮ್ಮ ಪಾಪಗಳೆಲ್ಲವನ್ನು ಮರೆತು ಬಿಡುತ್ತಾರೆ. ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗಾಗಿಸುತ್ತೇನೆ, ಉಣ್ಣೆಯಂತೆ ಬಿಳುಪಾಗಿಸುತ್ತೇನೆ. ನಿನ್ನ ಪಾಪವು ಈ ಲೋಕದಿಂದ, ಭೂಮಿಯಿಂದ, ಆಕಾಶದ ಎಷ್ಟು ದೂರ ಇದೆಯೋ ಅಷ್ಟು ದೂರಕ್ಕೆ ನಾನು ತಳ್ಳಿಬಿಡುತ್ತೇನೆ ಎಂಬುದಾಗಿ ಆ ಕರುಣೆಯಾದ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ನಮ್ಮ ಪಾಪಗಳು ಎಷ್ಟು ಕಡುಗೆಂಪಾಗಿದ್ದರೂ ದೇವರಿಗೆ ಅದರ ಬಗ್ಗೆ ಅಕ್ಕರೆ ಇಲ್ಲ. ಆ ಪಾಪಗಳನ್ನು ಒಪ್ಪಿಕೊಳ್ಳುವುದೇ ದೇವರ ಕಾರ್ಯವಾಗಿದೆ. ಆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದೇ ದೇವರ ಕಾರ್ಯವಾಗಿದೆ. ಆ ದೇವರಿಗೆ ಸಮರ್ಪಿಸಬೇಕು. ಆ ದೇವರ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತು ತನ್ನ ಎಲ್ಲ ಕಣ್ಣೀರನ್ನು ಬರೆದು ಮಾಡಿಕೊಂಡು ತಮ್ಮ ಹೃದಯದಲ್ಲಿರುವ ನೋವುಗಳನ್ನು ತೆಗೆದುಹಾಕಿ ನಾನು ಪಾಪಿ ಎಂಬುದನ್ನು ಸಂಪೂರ್ಣವಾಗಿ ಮರೆತು ಹೋಗುವ ರೀತಿಯಲ್ಲಿ, ಹೌದು ಪ್ರಿಯರೇ, ನಾವು ಮಾಡಿದ ಒಂದೊಂದು ಪಾಪಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನು ಚುಚ್ಚಿ ಚುಚ್ಚಿ ನೀನು ಆ ದಿನ ಆ ಪಾಪ ಮಾಡಿದೆ, ಈ ದಿನ ಈ ಪಾಪ ಮಾಡಿದ್ದೀಯಾ, ಆದ್ದರಿಂದ ನೀನು ಪಾಪಿ, ನೀನು ದೇವರ ಮುಂದೆ ಹೋಗಲು ಯೋಗ್ಯತೆ ಇಲ್ಲ. ಆದರೆ ಪ್ರಿಯರೇ, ನಮ್ಮ ಯೋಗ್ಯತೆಯಿಂದ ನಾವು ದೇವರನ್ನು ಕಾಣುವುದಿಲ್ಲ. ಬದಲಾಗಿ ದೇವರ ಕೃಪೆಯಿಂದ ನಾವು ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತೇವೆ. ಯೋಗ್ಯರಾಗಿ ನಾವು ಮಾರ್ಪಡಲು ಹೊಂದುತ್ತೇವೆ. ಪ್ರಿಯರೇ, ಆ ಯೋಗ್ಯತೆಯಿಂದ ದೇವರು ಕೊಡುವ ಕೃಪೆಯ ಯೋಗ್ಯತೆಯಿಂದ ನಾವು ಯೋಗ್ಯರಾಗುತ್ತೇವೆ. ಪ್ರಿಯರೇ, ನಾವು ಕಾಯಬೇಕು. ಆ ದೇವರಲ್ಲಿ ನಾವು ಕಾಯಬೇಕು. ಒಂದು ದಿನ ಪ್ರಾರ್ಥಿಸಿ 2 ದಿನ ಪ್ರಾರ್ಥಿಸಿ ಬಿಡುವುದಲ್ಲ, ಬದಲಾಗಿ ನಿರಂತರವಾಗಿ ಪ್ರಾರ್ಥಿಸಬೇಕು, ನಿರಂತರವಾಗಿ ಸ್ತುತಿಸಬೇಕು. 1 ಥೆಸಲೋನಿಕ 5:17-16 ದೇವರ ವಾಕ್ಯ ಹೀಗೆ ಹೇಳ್ತದೆ, ಸದಾ ಹರ್ಷಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ನೀವು ಪ್ರಾರ್ಥಿಸುವಾಗಲ್ಲ ಉಪಕಾರ ಸ್ಮರಣೆಯನ್ನು ಮಾಡುವುದನ್ನು ಮರೆಯಬೇಡಿ. ಪ್ರಿಯರೇ, ಈಗ ನಾವು ಮಾಡುವಂಥ ಕಾರ್ಯ ನಮಗೆ ಉಪಕಾರ ಮಾಡಿದ ದೇವರನ್ನು ಮರೆತು ಬಿಡುತ್ತೇವೆ. ದೇವರನ್ನು ಮರೆಯುವ ಹಾಗಿಲ್ಲ. ದೇವರು ಮಾಡಿದ ಈ ಉಪಕಾರವನ್ನು ನಾವು ಮರೆಯುವಂತೆ ಇಲ್ಲ ಪ್ರಿಯರೇ. ಏಕೆಂದರೆ ದೇವರು ಅಷ್ಟೊಂದು ಮಹತ್ ಕಾರ್ಯವನ್ನು ನಮ್ಮ ಕುಟುಂಬದಲ್ಲಿ ಮಾಡಿದ್ದಾರೆ. ಈ ಲೋಕದಲ್ಲಿ ಈ ದಿನ ನಾವು ಇಲ್ಲಿ ಬಂದು ಈ ಒಂದು ಆಲಯದಲ್ಲಿ ನಾವು ಇದ್ದೇವೆ ಎಂಬುದಾದರೆ ಅದು ದೇವರ ಕೃಪೆಯಾಗಿದೆ, ದೇವರ ಕರುಣೆಯಾಗಿದೆ. ಆ ದೇವರ ಕರುಣೆಯಿಂದ ಈ ಒಂದು ವರ್ಷದಲ್ಲಿ ಪ್ರಿಯರೇ ಮತ್ತೊಂದು ವರ್ಷವನ್ನು ದಾನವಾಗಿ ನಮಗೆ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಇಲ್ಲಿ ಬೋಧಿಸಲು, ಇಲ್ಲಿ ವಾಚನವನ್ನು ಆಲಿಸಲು ಅನೇಕ ಕಾರ್ಯಗಳ ಮುಖಾಂತರ ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಹೌದು ಪ್ರಿಯರೇ, ನಮ್ಮ ಪಾಪಗಳಲ್ಲ, ಬದಲಾಗಿ ದೇವರು ಮಾಡಿದ ಕಾರ್ಯಗಳನ್ನು ನಾವು ನೋಡಬೇಕು. ಒಂದೊಂದು ದಿನವೂ ದೇವರ ಕಾರ್ಯಗಳನ್ನು ಸ್ಮರಿಸಿಕೊಳ್ಳಬೇಕು. ಆ ದೇವರ ಮಾಡಿದ ಕಾರ್ಯಗಳಿಗಾಗಿ, ದೇವಾ ಈ ಒಂದು ಕಾರ್ಯ ಮಾಡಿದಲ್ಲ ನಿನಗೆ ಸ್ತೋತ್ರ, ಈ ವರ್ಷದಲ್ಲಿ ನನಗೆ ಒಂದು ವರ್ಷವನ್ನು ದಾನವಾಗಿ ಕೊಟ್ಟಿದ್ದಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರ, ಈ ವರ್ಷದಲ್ಲಿ ನನಗೆ ಬೇಕಾದ ಅನುಗ್ರಹಗಳನ್ನು ಕೊಟ್ಟಿದ್ದಲ್ಲ ಅದಕ್ಕಾಗಿ ಸ್ತೋತ್ರ, ಈ ವರ್ಷದಲ್ಲಿ ನನಗೆ ರೋಗದಿಂದ ಬಿಡುಗಡೆ ಮಾಡಿದ್ದಲ್ಲ ಅದಕ್ಕಾಗಿ ಸ್ತೋತ್ರ, ಈ ವರ್ಷದಲ್ಲಿ ಅನೇಕ ಕಾಯಿಲೆಗಳಿಂದ ನನಗೆ ಬಿಡುಗಡೆ ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ವರ್ಷದಲ್ಲಿ ನಾನು ಸತ್ತು ಹೋಗಬೇಕಾಗಿತ್ತು ಆದರೆ ನನ್ನ ಉಳಿಸಿದ್ದೆಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಿಯರೇ, ನಾವು ಸ್ತೋತ್ರ ಹೇಳುವುದಕ್ಕೆ ಸಮಯ ಬೇಕಾಗಿಲ್ಲ. ಎಲ್ಲ ಸಮಯವನ್ನು ದೇವರಿಗೆ ಕೊಡುತ್ತಾ ಆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ನಾವು ಜೀವಿಸುವುದಾದರೆ ಪ್ರಿಯರೇ, ದೇವರು ನಮ್ಮ ಆಯುಸ್ಸನ್ನು ವೃದ್ಧಿಗೊಳಿಸುತ್ತಾರೆ, ನಮ್ಮ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನು ಕೊಡುತ್ತಾರೆ. ಇನ್ನೂ ಅತ್ಯಧಿಕವಾಗಿ ನಮ್ಮ ಜೀವನ ಪ್ರಸನ್ನತೆಯಿಂದ ಕೂಡಿರುವಂತೆ, ನಮ್ಮ ಜೀವನ ಪ್ರಶಾಂತವಾಗಿರುವಂತೆ, ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ತುಂಬಿರುವಂತೆ ಅವರು ಮಾಡಲು ಶಕ್ತರಾಗಿದ್ದಾರೆ. ದೇವರು ಹೇಳ್ತಾರೆ, ನರ ಪ್ರಾಣಿಗೆಲ್ಲ ದೇವರು ನಾನು, ನನಗೆ ಅಸಾಧ್ಯವಾದುದು ಉಂಟು. ಇಲ್ಲ ಪ್ರಿಯರೇ, ನಮ್ಮ ದೇವರಿಗೆ ಅಸಾಧ್ಯವಾದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ದೇವರು ಮೋಶೆಗೆ ಹೇಳಿದರು, ಆ ಬಂಡೆಯನ್ನು, ಒರೇ ಬಂಡೆಯ ಮೇಲೆ ನೀನು ಹೋಗಿ ನಿನ್ನ ಕೋಲಿನಿಂದ ಬಂಡೆಯನ್ನು ಒಡಿ, ಆ ಬಂಡೆಯಿಂದ ಬರುವ ನೀರನ್ನು ಇಸ್ರಾಯೇಲ್ ಜನರಿಗೆ ಕುಡಿಯಲು ಕೊಡು, ಅವರ ದಾಹ ನೀಗಲಿ ಎಂಬುದಾಗಿ ಹೇಳಿದರು. ನಾನು ಆ ಬಂಡೆಯ ಮುಂದೆ ಇರ್ತೇನೆ ಎಂಬುದಾಗಿ ಹೇಳಿದರು. ನಾನು ಹೊಡಿತೇನೆ ಅಂತ ಹೇಳಿಲ್ಲ. ಆದರೆ ಆ ದೇವರು ಆ ಮೋಶೆಗೆ ಹೇಳಿದರು, ನಿನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು ಒಡಿ, ಅಲ್ಲಿ ನೀರು ಬರ್ತದೆ. ದಾಹವನ್ನು ನೀಗಿಸುವ ದೇವರು, ಬಂಡೆಯನ್ನು ಸೀಳಿ ದಾಹವನ್ನು ನೀಗಿಸಿದ ದೇವರು ನಮ್ಮ ದೇವರಾಗಿದ್ದಾರೆ. ಹೌದು ಪ್ರಿಯರೇ, ನಮ್ಮ ದೇವರು ಸರ್ವಶಕ್ತರಾಗಿದ್ದಾರೆ, ಸದಾ ನಮ್ಮನ್ನು ಕಾಯುವಂಥ ದೇವರಾಗಿದ್ದಾರೆ. ಆ ದೇವರು ನಮ್ಮನ್ನು ಹುಡುಕಿ ಬರುವಂಥ ದೇವರಾಗಿದ್ದಾರೆ. ಆ ದೇವರ ಬಳಿಗೆ ನಾವು ಸದಾಕಾಲ ಹೋಗಲು ನಾವು ಶಕ್ತರಾಗಿರಬೇಕು.
ಆ ದೇವರನ್ನು ಹುಡುಕಬೇಕು. ಆ ದೇವರು ನಮ್ಮನ್ನು ಹುಡುಕಿ ಬರುವುದಕ್ಕೆ ಮೊದಲು ಆ ದೇವರನ್ನು ಹುಡುಕಿ ಅವರ ಬಳಿಗೆ ನಾವು ಹೋಗಬೇಕು. ದೇವ, ನಾನು ಮಾಡಿದ ತಪ್ಪುಗಳೆಲ್ಲವನ್ನು ನಿನಗೆ ಸಮರ್ಪಿಸಿದ್ದೇನೆ, ನನ್ನ ಕುಟುಂಬವನ್ನು ನಿನಗೆ ಸಮರ್ಪಿಸಿದ್ದೇನೆ, ನನ್ನ ಕಷ್ಟಗಳನ್ನು ನಿಮಗೆ ಸಮರ್ಪಿಸಿದ್ದೇನೆ, ನನ್ನ ರೋಗಗಳನ್ನು ಸಮರ್ಪಿಸಿದ್ದೇನೆ, ನಮ್ಮ ನೆರೆಯವರನ್ನು ಸಮರ್ಪಿಸಿದ್ದೇನೆ, ನಮ್ಮ ಭಾರತ ದೇಶವನ್ನು ನಿಮಗೆ ಸಮರ್ಪಿಸಿದ್ದೇನೆ, ಎಲ್ಲ ಗುರುಗಳನ್ನು ಕನ್ಯಾಸ್ತ್ರೀ ನಿಮಗೆ ಸಮರ್ಪಿಸಿದ್ದೇನೆ. ಹೀಗೆ ಒಂದೊಂದಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತಾ ಆ ಸಮರ್ಪಣೆಯ ಜೀವನವನ್ನು ನಡೆಸುತ್ತೇವಾಗ ಆ ದೇವರು ಆ ಕೃಪಾ ಆಶೀರ್ವಾದಗಳನ್ನು ನಮ್ಮ ಮೇಲೆ ಏರಳವಾಗಿ ಸುರಿಸುತ್ತಾರೆ ಪ್ರಿಯರೇ. ಆದರೆ ನಾವು ಪ್ರಾರ್ಥಿಸಲು ಮನಸ್ಸುಳ್ಳವರಾಗಿರಬೇಕು, ಸುಮನಸ್ಸುಳ್ಳವರಾಗಿರಬೇಕು. ನಾವು ಬೇಡುವುದೆಲ್ಲವೂ ನಮ್ಮ ಸ್ವಾರ್ಥಕ್ಕಾಗಿ ಆಗಿರಬಾರದು. ದೇವ, ನನ್ನ ಮಗನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಒಂದು ಮದುವೆ ಮಾಡಿಸು, ನನಗೆ ಒಳ್ಳೆಯ ಮನೆ ಕಟ್ಟಿಕೊಡು, ಹೀಗೆ ಅನೇಕ ಕಾರ್ಯಗಳಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಬದಲಾಗಿ ಪ್ರಿಯರೇ, ನಮ್ಮ ನೆರೆಯವರಿಗಾಗಿ ಈ ಒಂದು ಮಾಡುವಂಥ ಎಲ್ಲ ಹೊಸ ಹೊಸ ಕಾರ್ಯಗಳು ಮಾಡುವಾಗ ಆ ಕಾರ್ಯಗಳಿಗಾಗಿ ದೇವರಿಗೆ ನಮ್ಮ ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿರಂತರವಾಗಿ ನಮ್ಮೊಂದಿಗೆ ಇರಲು ಇಚ್ಛಿಸುತ್ತಾರೆ. ಅನೇಕವಾದ ವಾಗ್ದಾನಗಳನ್ನು ಮಾಡಿದ್ದಾರೆ. ಯೆಶಾಯ 41:10 ಹೀಗೆ ಹೇಳ್ತಾರೆ, ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ನಿನ್ನ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತದ ಆಧಾರ ನಿನ್ನ ಮೇಲೆ ಇದೆ. ಹೌದು ಪ್ರಿಯರೇ, ದೇವರ ವಿಜಯದ ಹಸ್ತ, ಸಾವನ್ನು ಗೆದ್ದ ದೇವರ ವಿಜಯದ ಹಸ್ತ ಸದಾ ನಮ್ಮ ಮೇಲೆ ಇದೆ. ಆ ದೇವರ ಕೈಗಳಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಆ ದೇವರು ನಮಗೆ ರಕ್ಷಣೆ ಕೊಡುವವರಾಗಿದ್ದಾರೆ. ಅವರು ಬಂಡೆಯಾಗಿದ್ದಾರೆ, ಕೋಟೆಯಾಗಿದ್ದಾರೆ, ಶತ್ರು ವಿಧ್ವಂಸರಾಗಿದ್ದಾರೆ. ಹೇಗೆ ಸತ್ತು ವಿಧ್ವಂಸರಾಗಿದ್ದಾರೆ ದೇವರು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ನೋಡುತ್ತೇವೆ, ನಿನ್ನ ಮೇಲೆ ಎರಗುವ ಶತ್ರುಗಳನ್ನು ಸರ್ವೇಶ್ವರ ಸೋತು ಹೋಗುವಂತೆ ಮಾಡುವರು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು, 7 ದಾರಿಗಳಿಂದ ಓಡಿ ಹೋಗೋರು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸವುಳ್ಳ ಪ್ರಾಮಾಣಿಕರಾಗಿ ಜೀವಿಸುವಾಗ ನಮ್ಮ ಮೇಲೆ ಅನೇಕ ಶತ್ರುಗಳು, ಈ ಲೋಕದ ಜೀವಿಸುವಂಥ ಅನೇಕ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಇಳಿದು ಬರುವಾಗ ಆ ದುಷ್ಟ ಶಕ್ತಿಗಳೆಲ್ಲವೂ ಆ ದೇವರ ಕಾರ್ಯಕ್ಕೆ ಭಯಪಟ್ಟು ಆ ದೇವರ ಒಂದೊಂದು ಶಕ್ತಿಯನ್ನು ನೋಡಿ ಎದುರುತ್ತಾ ಅವುಗಳು ನಮ್ಮಿಂದ ಬಿಟ್ಟು 7 ದಾರಿಗಳಿಂದ ಓಡಿ ಹೋಗುತ್ತವೆ. ನಾವು ಅದಕ್ಕಾಗಿ ಅನೇಕರ ಬಳಿಗೆ ಹೋಗಿ ನನಗಾಗಿ ಪ್ರಾರ್ಥಿಸಿರಿ ಎಂಬ ಕೇಳುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ನಾವು ದೇವರಲ್ಲಿ ಮೊರೆ ಇಡಬೇಕು, ದೇವರ ಕಡೆಗೆ ನಮ್ಮ ಮುಖ ತಿರುಗಬೇಕು. ಹೌದು ಪ್ರಿಯರೇ, ದೇವರ ಕಡೆಗೆ ತಿರುಗಿದ ಮುಖ ಸದಾ ಅರಳುವುದು, ಪ್ರಕಾಶಮಾನವಾಗಿರುವುದು. ಆ ದೇವರ ಕಡೆಗೆ ನಾವು ದೇವರನ್ನು ನೋಡುತ್ತಾ ದೇವರಲ್ಲಿ ಸ್ತುತಿಸಲು ನಾವು ಯೋಗ್ಯರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ವಚನ ಆಲಿಸಿರುವ ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸ್ತೇನೆ. ಪ್ರಭು ಯೇಸುವೆ, ವಚನ ಆಲಿಸುತ್ತಿರುವ ಪ್ರತಿಯೊಬ್ಬರ ಕಷ್ಟಗಳನ್ನು, ದುಃಖ, ಕಣ್ಣೀರು, ಅವರ ಎಲ್ಲ ದುಃಖ ಸ್ಥಿತಿಗಳೆಲ್ಲವನ್ನು ಸ್ವಾಮಿ ಯೇಸುವೆ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಕಲ್ವಾರಿಯ ರಕ್ತದಿಂದ ಅವರನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸಿ ಪವಿತ್ರೀಕರಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ, ಅವರ ಕುಟುಂಬದಲ್ಲಿ ಆ ಪವಿತ್ರಾತ್ಮರ ಐಕ್ಯತೆಯನ್ನು ತುಂಬಿಸುವಂತೆ ಮಾಡುವ ಸಲುವಾಗಿ ಪ್ರಭು ಯೇಸುವೆ ನಾವು ನಿಮ್ಮನ್ನು ಅಂಗಲಾಚಿ ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ನನ್ನ ನಾಮದಲ್ಲಿ ಏನನ್ನು ಕೇಳಿದರೂ ನಾನು ಕೊಟ್ಟೇ ತಿರುವೆನು ಎಂಬುದಾಗಿ ನೀವು ವಾಗ್ದಾನ ಮಾಡಿದಿರಿ. ಸ್ವಾಮಿ, ನಿಮ್ಮ ವಾಗ್ದಾನ ನೆರವೇರುವಂತೆ ಮಾಡುವ ಸಲುವಾಗಿ ನಮ್ಮೆಲ್ಲರನ್ನ ಈ ಸಮಯದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ದೇವರೇ ನಮಗೆ ಬೇಕಾದ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡುವಂತೆ ಮಾಡುವ ಸಲುವಾಗಿ ಇನ್ನೂ ಹೆಚ್ಚೆಚ್ಚು ವಚನ ಕೊಡುವಂಥ ಶಕ್ತಿಯನ್ನು ನಮಗೂ ಅನೇಕರ ಹೃದಯಗಳನ್ನು ತೆರೆದುಕೊಡುತ್ತಾ ದೇವರ ವಾಕ್ಯವನ್ನು ಆಲಿಸುವಂಥ ಸುಮನಸ್ಸನ್ನು ಕೊಡುವಂತೆ ಮಾಡುವ ಸಲುವಾಗಿ ಇಂದು ವಚನವನ್ನು ಆಲಿಸುತ್ತಿರುವ ಅನೇಕರ ವ್ಯಕ್ತಿಗಳನ್ನು, ಅನೇಕ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥನೆ. ಪ್ರಭು ಯೇಸುವೆ, ಅವರೆಲ್ಲರನ್ನು ಆಶೀರ್ವದಿಸಿರಿ. ನಿಮ್ಮ ಗಾಯಪಟ್ಟ ಕರಗಳನ್ನು ಅವರೆಲ್ಲರ ಮೇಲೆ ಚಾಚಿರಿ ರಾಜ. ನಿಮ್ಮ ಗಾಯಪಟ್ಟ ಕರಗಳಿಂದ ಅವರಿಗೆ ಬೇಕಾದ ಸುಮ್ಮನಸ್ಸನ್ನು, ಅವರಿಗೆ ಬೇಕಾದ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡುವಂತೆ, ಅವರನ್ನು ಸದಾ ಸನ್ಮಾರ್ಗ ನಡೆಯುವಂತೆ ಮಾಡೋ ಸಲುವಾಗಿ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸುತ್ತೇವೆ. ಆಮೇನ್. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರೇ, ಕಾನಾ ವಿವಾಹದ ಸಮಯದಲ್ಲಿ ಅಲ್ಲಿದ್ದಂಥ ಕೊರತೆಯನ್ನು ಕಂಡಿಡಿದು ಆ ಜಾಗದಲ್ಲಿ ಹೋಗಿ ಯೇಸುವಿನ ಬಳಿ ನಿಂತು, ಮಗನೇ ಇವರಿಗೆ ಏನಾದರೂ ಮಾಡು, ಇವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆಯಂತೆಯೇ ಎಂಬುದಾಗಿ ಕೇಳಿಕೊಂಡಂಥ ಮಾತೆಯೇ, ಅಂದು ಆ ಸಮಯದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮಾಡಿಸಿದ್ದ ತಾಯಿಯೇ,
ಅಲ್ಲಿದ್ದಂಥ ಆ ಕಲ್ಲು ಬಾನೆಗಳಲ್ಲಿ ಚಾರಕ್ಕಾಗಿ ಇಟ್ಟಿದ್ದ ಕಲ್ಲು ಬಾನೆಗಳಲ್ಲಿ ಶುದ್ಧ ನೀರನ್ನು ತುಂಬಿಸಿ ಪರಿಶುದ್ಧವಾದ ಹಾಗೂ ರುಚಿಕರವಾದ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸುವಂತೆ ಮಾಡಿ ಆ ಕುಟುಂಬದಲ್ಲಿ, ಆ ಮದುವೆಯ ಮನೆಯಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ ಮಾತೆಯೇ ಇಂದು ವಚನ ಕೇಳುತ್ತಿರುವ ಕುಟುಂಬಗಳಲ್ಲಿ ಈ ಒಂದು ಅದ್ಭುತ ಕಾರ್ಯವನ್ನು ಮಾಡುವ ಸಲುವಾಗಿ ಇಲ್ಲಿ ವಚನ ಕೇಳುತ್ತಿರುವ ಎಲ್ಲರನ್ನು ಮತ್ತೊಮ್ಮೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಆಮೇನ್.